ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ಇನ್ನೊಂದು ಗೇಮ್ ತೋರಿಸ್ತಾ ಇದ್ದೀವಿ. ಟ್ಯಾಪಲ್ ಗೇಮ್ ಅಂತ ಹೇಳ್ಬಿಟ್ಟು ಫಾಸ್ಟ್ ಫನ್ ವರ್ಡ್ ಗೇಮ್ ಫಾರ್ ಎವ್ರಿಬಡಿ. ವರ್ಡ್ ಗೇಮ್ಸ್ ಇದು. ಪ್ಲೇಯರು ಅದಿರ್ತದೆ, ಇಲ್ಲಿ ಹೇಳ್ತದೆ 2 to 8 ಪ್ಲೇಯರ್ಸ್. ಸೊ 2 people ಆಡ್ಬೋದು, ಇಲ್ಲಾಂದ್ರೆ ಮಲ್ಟಿಪಲ್ ಪೀಪಲ್ ಆಡ್ಬೋದು. 8 ಪ್ಲೇಯರ್ವರೆಗೂ ಆಡ್ಬೋದು ಅಂತ ಹೇಳಿ. ಐ ಥಿಂಕ್ ಮೋರ್ ಆಡ್ಬೋದು ಇದನ್ನ, ಬೇಕಂದ್ರೆ. ಮಕ್ಕಳಿಗೆ ಟಿವಿಯಿಂದ ಹೊರಗೆ ತೆಗಿಬೇಕು, ಫೋನಿಂದ ನಾವು ಹೊರಗೆ ತೆಗಿಬೇಕು ಅಂತ ಹೇಳಿದ್ರೆ ಅದ್ರದ್ದು ಅಡಿಕ್ಟ್ ಆಗಬಾರ್ದು. ಅಂದರೆ ಈ ಥರ ಗೇಮ್ಸ್ ಎಲ್ಲ ಆಡಕ್ಕೆ ಬಿಡಬೇಕು ಅವ್ರಿಗೆ. ಇದು ವರ್ಡ್ ಗೇಮು, ಸೊ ಸ್ವಲ್ಪ ಮೈಂಡು ಯೂಸ್ ಮಾಡ್ಬೋದು. ಸ್ಪೆಲ್ಲಿಂಗ್ಸ್ ಎಲ್ಲ ಬರುತ್ತೆ. ಸೊ ಇಷ್ಟ ಆದರೆ ನಮ್ಮ ಆನ್ಲೈನಲ್ಲಿ ಶಾಪ್ ಮಾಡ್ಕೋಬೋದು. ಅಮೆಝಾನಲ್ಲೇ ತೊಗೊಂಡಿರೋದು ನಾವು. ಪ್ರಮೋಷನಲ್ ವಿಡಿಯೋ ಅಲ್ಲ ಇದು, ನಾವೇ ಪರ್ಚೇಸ್ ಮಾಡಿರೋದು ಇಷ್ಟ ಆಗಿ. ಸೊ ಸ್ಟೋರಲ್ಲೂ ಎಲ್ಲ ಸಿಗುತ್ತಿದೆ. ಅಮೆಝಾನು, US ಅಲ್ಲಿದ್ದರೆ ವಾಲ್ಮಾರ್ಟ್ ಆ ಥರದ್ದು ಎಲ್ಲದರಲ್ಲೂ ಸಿಗುತ್ತೆ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಇಟ್ಟು ಇಷ್ಟ ಆದರೆ ಪರ್ಚೇಸ್ ಮಾಡ್ಕೊಳ್ಳಿ. ಬೇರೆ ಯಾರ ಮನೇಲಿ ಮಕ್ಕಳಿದ್ರೆ ನೀವು ಗಿಫ್ಟ್ ಬೇಕಾದ್ರೆ ಕೊಡ್ಬೋದು, ಇಲ್ಲ ಅವ್ರಿಗೆ ಕಲಿಸ್ಬಿಟ್ಟಿದ್ದು ಮೊನ್ನೆ ನಿಮ್ಮ ಮಕ್ಳಿಗೆ ಆಡಿಸಿ ಕೊಡ್ಬೋದು. ಸೊ ಇದು ಹಿಂಗಿರೋದು ಅದರದ್ದು ಗೇಮಿಂದು. ಆಮೇಲೆ ಟಾಪಿಕ್ಸ್ ಇರುತ್ತೆ. ದೊಡ್ಡವರು ಆಡ್ತಾ ಇದ್ದಾರೆ ನೋಡಿ ಅದರಲ್ಲಿ. ಸೊ ಇಟ್ಸ್ ನಾಟ್ ಜಸ್ಟ್ ಫಾರ್ ದ ಕಿಡ್ಸು. ಸೊ ಎಲ್ಲರೂ ಮಿಕ್ಸ್ ಮಾಡ್ಕೊಂಡು ಆಡ್ಕೋಬೋದು. ಸೊ ಇದು ಗೇಮ್ ಬಾಕ್ಸು, ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ವೆರಿ ಸಿಂಪಲ್, ಬರೀ 1 page 2 pages ರೂಲ್ಸು ಎಲ್ಲ ಅದು. ಆಮೇಲೆ ಇದು ಬ್ಯಾಟರಿ ಗೈಡು. ಸೊ ಮೇನ್ಲಿ ರೂಲ್ಸ್ ಎಲ್ಲ ಇದರಲ್ಲೇ ಇಡೋದು. ಸೊ ಇದರಲ್ಲಿ ಬ್ಯಾಟ್ರಿ ಇಲ್ಲಿ ಹಾಕಬೇಕು. ಬ್ಯಾಟ್ರಿ ಕೊಟ್ಟಿಲ್ಲ ಅವರು. ಯಾ, ಇದು ಕ್ಯಾಟಗೋರೀಸು ರಬ್ಬರ್ ಬ್ಯಾಂಡಲ್ಲಿ ಕೊಟ್ಟಿದ್ದಾರೆ. ಸೊ ದಟ್ಸ್ ನೈಸ್. ಆಮೇಲೆ ಐ ಗೆಸ್ ಗೇಮ್ ಆದಮೇಲೆ ಇಲ್ಲೇ ಇರ್ಬೋದು. ದಟ್ಸ್ ಆಲ್ಸೋ ನೈಸ್. ಬೇರೆ ಬ್ಯಾಗಲ್ಲಿ ಏನೋ ಇರೋದು ಬೇಡ. ಬಟ್ ಹಾಕಿದ್ರೆ ಸ್ಪಿನ್ ಆಗುತ್ತೆ ಅನ್ಸುತ್ತೆ. ಇಲ್ಲ ಸ್ಪಿನ್ ಅಲ್ಲ ಅದು. ಐ ಗೆಸ್ ಲೈಕ್ ಯಾ ಓಕೆ, ದೇರ್ ಯು ಗೋ. ಸೊ ಇದನ್ನ ಹಿಂಗೆ ಮಾಡಬೇಕು. ಮೇಲ್ಗಡೆ ಎಲ್ಲ ಪಾಪ್ ಆಗಿಬಿಡುತ್ತೆ. ಆಮೇಲೆ ಲೈಕ್ ಯುನೋ ಒಂದು ಟಾಪಿಕ್ ತೊಗೊಳ್ಳೋದು, ಇದರಲ್ಲೆಲ್ಲ ರ್ಯಾಂಡಮಾಗಿ ಚೂಸ್ ಮಾಡೋದು. ಬಟ್ ಇದರಲ್ಲೇ ನಾನು ಎಕ್ಸಾಂಪಲ್ಗೆ ಅವಾರ್ಡ್ಸ್ ಯೂಸ್ ಮಾಡ್ತೇನೆ. ಸೊ ಆಲ್ಫಾಬೆಟ್ ಇರುತ್ತಲ್ವ, ಅದರಲ್ಲಿ ಯು ಹ್ಯಾವ್ ಟು ಥಿಂಕ್ ಆಫ್ ಡಿಫ್ರೆಂಟ್ ಅವಾರ್ಡ್ಸು. ಸೊ ಆಲ್ಫಾಬೆಟಿಕಲ್ ಆರ್ಡರಲ್ಲೂ ಹೋಗ್ಬೋದು, ಆರ್ ಯು ಕ್ಯಾನ್ ಗೋ ರ್ಯಾಂಡಮ್ ಆರ್ಡರು. ಸೊ ಇದು ಟೈಮರು ಸ್ಟಾರ್ಟ್ ಮಾಡೋಕ್ಕೆ ರೌಂಡ್ನ. ಆ್ಯಂಡ್ ದೆನ್ ಇದು ಯಾವ್ದಾದ್ರು ಅವಾರ್ಡ್ ನಿಮ್ಮದು ಲೈಕ್ ಗೊತ್ತಿದ್ದರೆ, ಅವಾರ್ಡಿನ ನೇಮ್ ಗೊತ್ತಿದ್ದರೆ ಅದು ಆ ಲೆಟರ್ ಕೊರೆಸ್ಪಾಂಡಿಂಗ್ ಲೆಟರ್ ಪ್ರೆಸ್ ಡೌನ್ ಮಾಡಬೇಕು. ಸೊ ಯಾರು ಆಸ್ಕರ್ಸ್ ಹೇಳಿದ್ರೆ ಅದನ್ನ ಪ್ರೆಸ್ ಡೌನ್ ಮಾಡೋದು. ಎಮ್ಮೀಸಿಗೆ ಪ್ರೆಸ್ ಡೌನ್ ಮಾಡ್ಬೋದು, ಟೋನಿ ಪ್ರೆಸ್ ಡೌನ್ ಮಾಡ್ಬೋದು, ಆ ಥರದ್ದು. ಆ್ಯಂಡ್ ದೆನ್ ಎಲ್ಲದು ಪ್ರೆಸ್ ಡೌನ್ ಆಗಿದ್ರೆ ಅವಾಗ ನೆಕ್ಸ್ಟ್ ರೌಂಡಿಗೆ ಹಿಂಗೆ ಮಾಡೋದು, ಪಾಪ್ ಆಗೋಕ್ಕೆ. ಆ್ಯಂಡ್ ದೆನ್ ಐ ಥಿಂಕ್ ಬ್ಯಾಟ್ರಿ ಎಲ್ಲ ಹಾಕಿದ್ರೆ ಬ್ಯಾಟ್ರಿ ಹಾಕಿದ್ರೆ ಅದು ರೊಟೇಟ್ ಆಗುತ್ತೆ ಅನ್ಸುತ್ತೆ. ಇಲ್ಲ, ರೊಟೇಟ್ ಆಗೋಲ್ಲ. ಇದು ಬರೀ ಐ ಥಿಂಕ್ ಸೌಂಡ್ ಕೊಡುತ್ತೆ. ಬಟ್ ಬೇಸಿಕ್ಲಿ ಕ್ಯಾಟ್ರಿಗೋರಿ ತಗೋಬಿಟ್ಟು ನಿಮ್ಮದು ವರ್ಡ್ ಹೇಳೋದು. ಆ್ಯಂಡ್ ದೆನ್ ಪ್ರೆಸ್ ಡೌನ್ ಮಾಡಿದಾಗ ಫಸ್ಟ್ ಟೈಮರ್ ಒತ್ತಬೇಕು, ಆಮೇಲೆ ನೇಮ್ ಮಾಡಬೇಕು ವರ್ಡು, ಆಮೇಲೆ ವರ್ಡ್ ಲೆಟರ್ ಪ್ರೆಸ್ ಡೌನ್ ಮಾಡಬೇಕು, ಆಮೇಲೆ ಇನ್ನೊಂದ್ಸತಿ ಟೈಮರ್ ಒತ್ತಬೇಕು. ಆಮೇಲೆ ನೆಕ್ಸ್ಟ್ ಪರ್ಸನ್ನು ವರ್ಡ್ ಲೆಟರ್ ಪ್ರೆಸ್ ಡೌನ್ ಮಾಡ್ತಾರೆ, ವರ್ಡ್ ಹೇಳ್ತಾರೆ, ಲೆಟರ್ ಪ್ರೆಸ್ ಡೌನ್ ಮಾಡ್ತಾರೆ, ಟೈಮರ್ ಪ್ರೆಸ್ ಮಾಡ್ತಾರೆ. ಸೊ ಹಾಗೆ ಆಡೋದು. ಅದು ಅರ್ಥ ಆಗಿಲ್ಲ ಅಂದರೆ ಇದು ಇನ್ಸ್ಟ್ರಕ್ಷನ್ ಗೈಡ್ ರಿಯಲಿ ಈಸಿ ಫಾಲೋ ಮಾಡೋಕ್ಕೆ. ಬಟ್ ಯಾರು ಬೇಕಾದ್ರೆ ಆಡ್ಬೋದು, ದೊಡ್ಡವರು ಆಡ್ಬೋದು ಅಂತ ಇದೆ. ಸೊ ಮಕ್ಕಳ ಜೊತೆ ನಾವು ಸೇರ್ಕೊಂಡು ಆಡ್ಬೋದು. ಅವಾಗೇನು ಅಂತ ಹೇಳಿದ್ರೆ ಮಕ್ಕಳು ಅವ್ರದ್ದು ಲೋಕದಲ್ಲಿ ಇರಲ್ಲ, ನಮ್ಮ ಜೊತೆಲಿ ಮಿಕ್ಸ್ ಆಗಿ ನಮ್ಮ ಜೊತೆಲಿ ಬೆಳೆಯೋಕ್ಕನ್ನ ನೋಡ್ತಿರ್ತಾರೆ. ಪೇರೆಂಟ್ಸೂ ಟಿವಿಗೆ ಅಡಿಕ್ಟು, ಫೋನ್ಗೆ ಅಡಿಕ್ಟ್ ಆಗಿರೋದಿಲ್ಲ. ಸೊ ಎಂಜಾಯ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ, ಬಾಯ್.